ಈ ವಿಡಿಯೋದಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ಸ್ ಆಫ್ ಎ ಟ್ರೇಡರ್, ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2006. ಓಕೆ, ಪರ್ಟಿಕ್ಯುಲರ್ಸ್ amount in rupees. Cash in hand 4200. Cash in hand, ಕ್ಯಾಶು ಅಸೆಟ್, ಕರೆಂಟ್ ಅಸೆಟ್ ಅಲ್ವಾ, ಅಂದರೆ ಡೆಬಿಟ್ ಬ್ಯಾಲೆನ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಇದು ಅಸೆಟ್, ಡೆಬಿಟ್ ಬ್ಯಾಲೆನ್ಸ್. ಬಿಲ್ಸ್ ರಿಸೀವಬಲ್ ಇದು ಅಸೆಟ್, ಡೆಬಿಟ್ ಬ್ಯಾಲೆನ್ಸ್. ಬಿಲ್ಸ್ ಪೇಯಬಲ್ ಇದು ಕರೆಂಟ್ ಲೈಬಿಲಿಟಿಲಿರುತ್ತೆ, ಹಾಗಾಗಿ ಇದು ಲೈಬಿಲಿಟಿ ಸೆಟ್ ಆಗಿದ್ದರಿಂದ ಕ್ರೆಡಿಟ್ ಬ್ಯಾಲೆನ್ಸ್. ಸನ್ಡ್ರಿ ಡೆಟಾರ್ಸು ಅಸೆಟ್ಟು, ಡೆಬಿಟ್ ಬ್ಯಾಲೆನ್ಸ್. ಸನ್ಡ್ರಿ ಕ್ರೆಡಿಟಾರ್ಸು ಲಯಬಿಲಿಟಿ, ಕ್ರೆಡಿಟ್ ಬ್ಯಾಲೆನ್ಸು. ಕ್ಯಾಪಿಟಲ್ಲು ಕ್ರೆಡಿಟ್ ಬ್ಯಾಲೆನ್ಸು. ಡ್ರಾಯಿಂಗ್ಸು ಡೆಬಿಟ್ ಬ್ಯಾಲೆನ್ಸು. ಸೇಲ್ಸು ಕ್ರೆಡಿಟ್ ಬ್ಯಾಲೆನ್ಸು. ನೋಡಿ, ಸೇಲ್ಸಿನ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಲ್ವಾ. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೇಲ್ಸ್ ಅಕೌಂಟು ಕ್ರೆಡಿಟ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಬ್ಯಾಲೆನ್ಸ್ ಉಳ್ಕೊಳ್ತಾ ಬರುತ್ತೆ ಸೇಲ್ಸ್ ಜನರಲ್ ಲೆಡ್ಜರಲ್ಲಿ, ಹಾಗಾಗಿ ಕ್ರೆಡಿಟ್ ಬ್ಯಾಲೆನ್ಸು. ಪರ್ಚೇಸಸ್ಸು ಡೆಬಿಟ್ ಬ್ಯಾಲೆನ್ಸು. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಲ್ವಾ, ಪರ್ಚೇಸಸ್ಸು ಡೆಬಿಟ್ ಬ್ಯಾಲೆನ್ಸ್ ಉಳಿತಾ ಬರುತ್ತೆ. ಕ್ಯಾರಿಯೇಜ್ ಇನ್ವರ್ಡು ಇದು ಎಕ್ಸ್ಪೆನ್ಸು, ಡೆಬಿಟ್ ಬ್ಯಾಲೆನ್ಸು. ಉದಾಹರಣೆಗೆ ಪೇಮೆಂಟ್ ಆಗಿದ್ದರೆ ಕ್ಯಾರಿಯೇಜ್ ಇನ್ವರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ, ಹಾಗಾಗಿ. ಸ್ಯಾಲ್ರೀಸು ಅಷ್ಟೇ, ಡೆಬಿಟ್ ಬ್ಯಾಲೆನ್ಸು, ಇದು ಎಕ್ಸ್ಪೆನ್ಸು. ಸ್ಯಾಲ್ರೀಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಹಾಗಾಗಿ. ಅಡ್ವರ್ಟೈಸ್ಮೆಂಟು ಅಷ್ಟೇ ಎಕ್ಸ್ಪೆನ್ಸು, ಡೆಬಿಟ್ ಬ್ಯಾಲೆನ್ಸ್. ಇನ್ಶೂರೆನ್ಸು ಅಷ್ಟೇ ಡೆಬಿಟ್ ಬ್ಯಾಲೆನ್ಸ್. ಫರ್ನಿಚರು ಇದು ಅಸೆಟ್ಟು, ಫಿಕ್ಸ್ಡ್ ಅಸೆಟ್ ಅಲ್ವಾ, ಡೆಬಿಟ್ ಬ್ಯಾಲೆನ್ಸ್. ಸ್ಟಾಕ್ ಅಷ್ಟೇ ಕರೆಂಟ್ ಅಸೆಟ್, ಡೆಬಿಟ್ ಬ್ಯಾಲೆನ್ಸ್. ಆಫೀಸ್ ರೆಂಟು ಎಕ್ಸ್ಪೆನ್ಸು, ಡೆಬಿಟ್ ಬ್ಯಾಲೆನ್ಸು. ಅದೇ ರೀತಿ ತೊಗೊಳ್ಳೋಣ ಇದನ್ನು. ಸೊಲ್ಯೂಷನ್: ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2006. ಅಕೌಂಟ್ ಟೈಟಲ್ ಲೆಡ್ಜರ್ ಫೋಲಿಯೋ, ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್. ಕ್ಯಾಶ್ ಇನ್ ಹ್ಯಾಂಡ್ 4200 ಹೇಳಿದ್ದೆ ನಾನು. ಕ್ಯಾಶ್ ಎಟ್ ಬ್ಯಾಂಕ್ 16800. ಬಿಲ್ಸ್ ರಿಸೀವಬಲ್ 18000 ಡೆಬಿಟ್ ಸೈಡು. ಬಿಲ್ಸ್ ಪೇಯಬಲ್ಲು ಕ್ರೆಡಿಟ್ ಬ್ಯಾಲೆನ್ಸು. ಸನ್ಡ್ರಿ ಡೆಟಾರ್ಸ್ 24600. ಸನ್ಡ್ರಿ ಕ್ರೆಡಿಟಾರ್ಸ್ 32400. ಕ್ಯಾಪಿಟಲ್ 50000 ಕ್ರೆಡಿಟ್ ಬ್ಯಾಲೆನ್ಸು. ಯಾವುದೇ ಡೆಬಿಟ್ ಬ್ಯಾಲೆನ್ಸು ಯಾವುದೇ ಕ್ರೆಡಿಟ್ ಬ್ಯಾಲೆನ್ಸು ಅಂತ ಪ್ರಾಬ್ಲಮ್ ಓದಬೇಕಾದ್ರೆ ಹೇಳಿದ್ದೆ ನಾನು. ಅಸೆಟ್ ಇರೋದಲ್ಲ ಡೆಬಿಟ್ ಬ್ಯಾಲೆನ್ಸು, ಲಯಬಿಲಿಟಿ ಇರೋದಲ್ಲ ಕ್ರೆಡಿಟ್ ಬ್ಯಾಲೆನ್ಸು, ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಬ್ಯಾಲೆನ್ಸು. ಸೇಲ್ಸು ಕ್ರೆಡಿಟ್ ಬ್ಯಾಲೆನ್ಸು. ಪರ್ಚೇಸಸ್ಸು ಡೆಬಿಟ್ ಬ್ಯಾಲೆನ್ಸು. ಇದು ಗೊತ್ತಿಲ್ಲ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಪ್ರಕಾರ. ಪರ್ಚೇಸಸ್ಸಿನ ಜರ್ನಲ್ ಎಂಟ್ರಿ ಏನು, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಹಾಗಾಗಿ ಪರ್ಚೇಸಸ್ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಉಳ್ಕೊಳ್ತಾ ಹೋಗುತ್ತೆ, ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಇದು. ಕ್ಯಾರೇಜ್ ಇನ್ವರ್ಡ್ 2700 ಡೆಬಿಟ್ ಬ್ಯಾಲೆನ್ಸ್. ಸ್ಯಾಲ್ರೀಸು 12000 ಡೆಬಿಟ್ ಬ್ಯಾಲೆನ್ಸ್. ಅಡ್ವರ್ಟೈಸ್ಮೆಂಟ್, ಇನ್ಶೂರೆನ್ಸ್, ಫರ್ನಿಚರ್, ಸ್ಟಾಕ್, ಆಫೀಸ್ ರೆಂಟ್ ಇದೆಲ್ಲದೂ ಕೂಡ ಡೆಬಿಟ್ ಬ್ಯಾಲೆನ್ಸ್ಗಳೇ. ಎಲ್ಲ ಉಳ್ಕೊಂಡಿದೆ. 2,03,400 ಬಂದಿದೆ, ಮ್ಯಾಚ್ ಆಗಿದೆ. ಈ ರೀತಿಯಾಗಿ ನಾವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೀವಿ. ಇನ್ನೂ ಬೇರೆ ಬೇರೆ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ನಿಮಗೆ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ಕು ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮಾಡ್ತೀನಿ. ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ತೊಗೊಳ್ಳಿ, ಅದಕ್ಕೆ ಮೆಸೇಜ್ ಮಾಡಿ. ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವುದು ಅಸೆಟ್ಟು ಯಾವ್ದು ಲಯಬಿಲಿಟಿ ಅನ್ನೋದು ಚೆನ್ನಾಗಿ ನಾಲೆಡ್ಜ್ ಇರಬೇಕಾಗ್ತದೆ. ಅದನ್ನು ಕಲ್ತ್ಕೋಬೇಕು ನೀವು ಫಸ್ಟು. ಯಾವುದು ಅಸೆಟ್ಟು, ಯಾವುದು ಲಯಬಿಲಿಟಿ, ಯಾವುದು ಎಕ್ಸ್ಪೆನ್ಸು, ಅದನ್ನು ನಾನು ತಿಳ್ಕೊಂಡಿರ್ಬೇಕಾಗ್ತದೆ. ಆವಾಗ ಟ್ರಯಲ್ ಬ್ಯಾಲೆನ್ಸ್ ಮಾಡೋದು ಬಹಳ ಸುಲಭ. ಅಸೆಟ್ ಡೆಬಿಟ್ ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ, ಲಯಬಿಲಿಟಿ ಐಟಮ್ಸು ಕ್ರೆಡಿಟ್ ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ. ಅಷ್ಟು ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ಬೋದು.
ಧನ್ಯವಾದಗಳು.